ನಮ್ಮ ಕುಡ್ಲ. ಇದು ಎಂದ ಎಂಗಲ ಅರಿಯ ಮಲಬಾರ್. ಕುಡ್ದ ನೀರನ್ನು ಬಿಡಲಿಕ್ಕೆ ನಿಲ್ಲಿಸಿದ್ದು. ಇವೆಂತ ಮಾಡೋದಿಲ್ಲ ಅರ್ಧದಲ್ಲಿ. ನಮಸ್ಕಾರ ಎಲ್ರಿಗೂ, ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಒಂದು 5 days 4 night ರೈಡಿಗೆ ಹೊರಟಿದ್ದೇವೆ. ನಾನಿವಾಗ ಇವಾಗ ಗೋಣಿಕೊಪ್ಪದಲ್ಲಿದ್ದೇನೆ. ನಾನು ಮನೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ರೀಸನ್ ಸಿಂಪಲ್ಲು, ಮಳೆ ಇತ್ತು ಹಾಗೆ. ಸೊ ಇವಾಗ ನಮ್ಮ ಬಾಯ್ಸ್ ಗ್ಯಾಂಗಿಗೆ ವೆಯ್ಟ್ ಮಾಡ್ತಾಯಿದ್ದೇನೆ. ಅವರು ಬ್ಯಾಂಗ್ಳೂರಿಂದ ಮೈಸೂರಾಗಿ ಬರ್ತಾಯಿದ್ದಾರೆ. ಸೊ ಈ ರೂಟ್ ಈ ಕಡೆಯಿಂದ ಬರ್ತಾರೆ. ಬೈಕ್ ನೋಡ್ಬೋದು, ಇಲ್ಲಿ ಒಂದು ಟೈಲ್ ಬ್ಯಾಗ್ ಹಾಕಿದ್ದಾನೆ 5 daysಗೆ ಆಗುವಷ್ಟು. ಮತ್ತೊಂದು ಟ್ಯಾಂಕ್ ಬ್ಯಾಗ್ ಉಂಟು. ನಮ್ಮ ಡೆಸ್ಟಿನೇಷನ್ ತಮಿಳ್ನಾಡು, ಅಂದರೆ ಊಟಿ, ಎಕ್ಸಾಕ್ಟ್ ಊಟಿಗೆ ಹೋಗೋದು. ಊಟಿಯಿಂದ ಅಲ್ಲಿಂದ ಮತ್ತೆ ಅಲ್ಲಿನ ನಿಯರ್ ಬೈ ಪ್ಲೇಸಸ್ ಮತ್ತು ಎಲ್ಲ ಪ್ಲೇಸಸ್ಸು ಕವರ್ ಮಾಡುವಂಥ ಪ್ಲ್ಯಾನು. ಈಗ ನಮ್ಮ ರೈಡ್ನ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜು. ಇವಾಗ 12 ಗಂಟೆ ಆಯಿತು. ಹಾಗೆ ಇಲ್ಲೇ ಗೋಣಿಕೊಪ್ಪದಲ್ಲೇ ಊಟ ಮಾಡಿ ರೈಡ್ ಕಂಟಿನ್ಯೂ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಅದಕ್ಕೆ ವಾಪಸ್ ನಾನು ನಮ್ಮ ಕುಡ್ಲ ಹೋಟೆಲ್, ಅಂದರೆ ನಮ್ಮ ಮೀಟಿಂಗ್ ಪಾಯಿಂಟ್ ಎಲ್ಲಿತ್ತು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಊಟ ಆದಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸಮಯ 1 ಗಂಟೆ. ನಮ್ಮ ಕುಡ್ಲ ಗೋಣಿಕೊಪ್ಪದಲ್ಲಿ ಕೂಡ ನಮ್ಮ ಕುಡ್ಲ ಒಂದು ಹೋಟೆಲ್ ಉಂಟು. ಸೊ ನಮ್ಮ ಕುಡ್ಲ ಹೋಟೆಲಲ್ಲಿ ಹೊಟ್ಟೆ ಫುಲ್ಲು ಊಟ ಆಯಿತು. ಸೊ ಇನ್ನು ನಮ್ಮ ಸ್ಟೇಗೆ ಇಲ್ಲಿಂದ 5 hour ಉಂಟು. ಸೊ ಇಲ್ಲಿ ನಮ್ಮ ಅನೀಶ್ ಫುಲ್ಲು ರೈಡಿಂಗ್ ಏರ್ ಹಾಕಿ ಸೆಟ್ ಆಗಿದ್ದಾನೆ. ನೆಕ್ಸ್ಟ್ ಇನ್ನಿಬ್ಬರು ಇಲ್ಲಿದ್ದಾರೆ NS 200ಅಲ್ಲಿ. ಸೊ ಟೋಟಲ್ 3 bikes ಚಲೋ. ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ 172 kilometers ಉಂಟು. ರೋಡ್ ಒಳ್ಳೆದಿದ್ದರೆ ಬಿಡಲಿಕ್ಕೆ ಸಹ ಒಳ್ಳೆ ಖುಷಿ ಆಗ್ತದೆ. ಇಲ್ಲಿ ನೋಡಿ ಬರ್ಕೊಂಡುಂಟು ಕಾನೂರು ಅಂತ. ನಾವು ರೈಟಿಗೆ ಹೋಗ್ತಾಯಿದ್ದೇವೆ. ರೈಟಿಗೆ ಹೋದರೆ ಕೇರಳ ಬಾರ್ಡ್ರಿಗೆ ರೀಚ್ ಆಗ್ತದೆ. ಇದು ವಯನಾಡ್ ರೂಟು ಆಗಿ ಅಲ್ಲಿಂದ ತಮಿಳ್ನಾಡು ಬಾರ್ಡ್ರ್ ಎಂಟ್ರಿ ನಾವು ಊಟಿಗೆ. ಇಲ್ಲೆಲ್ಲ ರೋಡ್ ಹಾಳಾಗಿದೆ ನೋಡಿ. ಈಗ ಮಲೆನಾಡಲ್ಲಿ ಕೂಡ ಇಲ್ಲಿ ಕಾಫಿ ಗಿಡದ ಮಿಡ್ಲಲ್ಲಿ ಅಡಿಕೆ ಗಿಡ ಉಂಟು. ಸೊ ಈಗ ಇಲ್ಲಿ ಕೂಡ ಒಳ್ಳೆ ಅಡಿಕೆ ಬೆಳೀತಾರೆ. ಇಲ್ಲಿನ ಟೆಂಪರೇಚರಿಗೆ ಅದು ಒಳ್ಳೆ ಬರ್ತದೆ ಕೂಡ. ನೋಡಿ ಇಲ್ಲಿ ಎದುರು ಹೋಗ್ತಿರೋದು NS 200. ಅದರಲ್ಲಿ ಮನೀಶ್ ಅಂತ, ಮತ್ತು ಹಿಂದ್ಗಡೆ ದೀಕ್ಷಿತ ಅಂತ. ಅವ ಡಬಲ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಮತ್ತು ಅನೀಶ್ ಸಿಂಗಲ್. ಸೊ ಇದು ಬಾರ್ಡರು. ಇಲ್ಲಿಂದ ನಂತರ ಕೇರಳ ಕುತ್ತ ಅಂತ ಇಲ್ಲಿಗೆ ಸರ್, ಕುತ್ತ ಪೊಲೀಸ್ ಸ್ಟೇಷನ್ ಅಂತ ಉಂಟು. ಇಲ್ಲಿಂದ ವಯನಾಡ್ ಥ್ರೂ ನಮ್ಮ ಜರ್ನಿ ಹೋಗಬೇಕು. ಸೂಪರ್ ಉಂಟು ಪ್ಲೇಸ್ ಇದು. ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಎಲ್ಲ ಇದು ಲೆಫ್ಟ್ ಸೈಡ್ ಫುಲ್ಲು ರಿಸರ್ವ್ ಫಾರೆಸ್ಟ್. ನೋ ಪಾರ್ಕಿಂಗ್, ನೋ ಫೋಟೋಗ್ರಫಿ ಅಂತ ಹಾಕಿದ್ದಾರೆ. ಅಲ್ಲಲ್ಲಿ ಹಂಸ ಹಾಕಿ ನಮ್ಮ ಮೊಮೆಂಟಮ್ ಎಲ್ಲ ಹಾಳಾಗ್ತದೆ. ಇದೆಂತ ಮಾರೆ, ಇಲ್ಲಿ ಇಷ್ಟು ಸಣ್ಣ ಸಂಕ ಮಾಡಿಟ್ಟಿದ್ದಾರೆ. ಇಷ್ಟು ದೊಡ್ಡ ರೋಡು, ಸಡನ್ ಇಷ್ಟು ಸಣ್ಣ ಬ್ರಿಡ್ಜ್. ಅಂದರೆ ಇವರಿಗೆ ಬ್ರಿಡ್ಜನ್ನು ದೊಡ್ಡ ಮಾಡಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ಇದೆಲ್ಲ ರಿಸರ್ವ್ ಫಾರೆಸ್ಟ್ ಅಲ್ಲ, ಹಾಗಾಗಿ ಅದು ಹಾಗೆ ಬಾಕಿಯಾಗಿರ್ತದೆ. ಕುದುರೆಮುಖದಲ್ಲಿ ಸಹ ಹಾಗೆ ರೋಡ್ ಅಗಲ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಇವೆಂತ ಮಾಡೋದಿಲ್ಲ ಅರ್ಧದಲ್ಲಿ. ಎಂಥ ರೋಡು, ಟಾಪ್ ಉಂಟು, ಸೂಪರ್ ಉಂಟು. ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ. ಆಹಾ, ಕೂಲ್ ವೆದರ್ ಕೂಡ. ಬಿಸಿಲಿದ್ರೂ ಸಹ ಬಿಸಿಲು ಮೈಗೆ ನಾಟುದು ಸಹ ಇಲ್ಲ. ಇದು ಎಂದ ಎಂಗಲ ಅರಿಯ ಸೂಪರ್ ಉಂಟು ಒಂದು ಸ್ಪಾಟ್. ಯಾವ ರೂಟ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಅಂತ ಎಲ್ಲ ಗೊತ್ತಿಲ್ಲ. ಫುಲ್ ಆ ಕಡೆ ಈ ಕಡೆ ಫುಲ್ಲು ಪ್ಯಾಡಿ, ರೈಸ್ ಫೀಲ್ಡ್. ಸೊ ಇಲ್ಲಿ ನಾವು ಬೈಕ್ ಇಟ್ಟಿದ್ದೇವೆ. ಒಂದೆರಡು ಫೋಟೋ ತೆಗೆದು ರೈಟ್ ಪೋಯ್. ಗ್ರೀನರಿ. ರೈಟ್ ಸೈಡ್ ಫುಲ್, ಲೆಫ್ಟ್ ಸೈಡ್ ಫುಲ್. ಈ ರೂಟು ತಮಿಳ್ನಾಡು ಬಾರ್ಡ್ರು, ಅಂದರೆ ಕೇರಳ ತಮಿಳ್ನಾಡು ಬಾರ್ಡ್ರಿಗೆ ಹೋಗ್ತದೆ. 88 kilometers. ಒಂದು ಲೈಟ್ ಟೀ ಆಯಿತು. ಇಲ್ಲಿ ಪ್ಲೇಸ್ ನೇಮು ನಂಬಿಕೊಲ್ಲಿ ಅಂತ ಬರ್ದು ಉಂಟು ಬೋರ್ಡಲ್ಲಿ. ನಾಂಬಿಕೊಲ್ಲಿ. ಲೆಟ್ಸ್ ಗೋ. ಇಲ್ಲಿ ಯಾವುದೋ ಚೆಕ್ ಪೋಸ್ಟಿನಾಗೆ ಉಂಟಲ್ಲ, ಫಾರೆಸ್ಟ್ ಚೆಕ್ ಪೋಸ್ಟ್ ಅಂತೆ. ಫಾರೆಸ್ಟ್ ಚೆಕ್ ಪೋಸ್ಟ್ ಫಜೂರ್ ಮಲಬಾರ್.
ಮಲಬಾರ್ ಬಸ್ಸುಗಳು ಸಣ್ಣ ಸ್ಟಾಪು, ಕುಡಿದ ನೀರನ್ನು ಬಿಡಲಿಕ್ಕೆ ನಿಲ್ಲಿಸಿದ್ದು, ಅರ್ಥ ಆಯ್ತಲ್ಲ. ಹಾಗೆ ಇನ್ನು ಹೊರಡೋದು. ಇದೊಂದು ಹತ್ತಲಿಗೆ ಹೀಗೆ ಹತ್ತಬೇಕು. ಕಿಚನ ಹುವ 4:44 ಟೈಮ್, 2 hour 32 minutes ತೋರಿಸ್ತುಂಟು. 3 hour ಬೇಕು. ಯಾವುದೋ ಇನ್ನೊಂದು ಫಾರೆಸ್ಟ್ನೊಳಗಡೆ ಹೋಗ್ತಾ ಇದ್ದೇವೆ. ಮ್ಯಾಟ್ರ್ ಏನಂದರೆ ಈ ಥರ ರೋಡು ಸ್ಲಿಪ್ಪರಿ ಉಂಟು ಇಲ್ಲಿ, ಅಂದರೆ ನಿಮಗೆ ಜಾರ್ತದೆ, ತುಂಬ ಕಾಶಿಯಸ್ ಆಗಿ ಓಡಿಸಬೇಕು. ಸ್ವಲ್ಪ ಡೌನ್ ಶಿಫ್ಟ್ ಮಾಡಿಕೊಂಡು ರೇವ್ ಮ್ಯಾಚ್ ಮಾಡಿಕೊಂಡು ಜಾಸ್ತಿ ಬ್ರೇಕ್ ಹೊಡಿಯದೆ ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕು. ಹಿಯರ್ ವಿ ಆರ್ ಊಟಿಗೆ ಇಲ್ಲಿಂದ 80 ಕಿಲೋಮೀಟ್ರ್. ಸೊ ನಾವೀಗ ತಮಿಳ್ನಾಡಿಗೆ ಎಂಟ್ರಿ ಆಗಿದ್ದೇವೆ. ಗೌರ್ಮೆಂಟ್ ಆಫ್ ತಮಿಳ್ನಾಡು ವೆಲ್ಕಮ್ಸ್ ಯು ಅಂತ ಬೋರ್ಡ್ ಉಂಟು. ಇಲ್ಲಿಂದ ಊಟಿಗೆ 80 ಕಿಲೋಮೀಟ್ರ್. ಅದರ ಮಿಡ್ಲಲ್ಲಿ ಗುಡಲೂರು ಅಂತ ಒಂದು ಸಿಗ್ತದೆ, ಅಲ್ಲಿ ನಮ್ಮ ನೆಕ್ಸ್ಟ್ ಸ್ಟಾಪು. ತಮಿಳ್ನಾಡು ಆಟೋ ನೋಡಿ, ಯೆಲ್ಲೋ ಕಲರ್ ಆಟೋ. ಇಲ್ಲೆಲ್ಲ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಟೀ ಎಸ್ಟೇಟಲ್ಲಿ. ರೈಟ್ ಸೈಡ್ ಲೆಫ್ಟ್ ಸೈಡ್ ಫುಲ್ ಟೀ ಎಸ್ಟೇಟ್. ಒಂಥರ ಊಟಿ ವೈಬ್ ಶುರುವಾಗಿದೆ. ಬಟ್ ನಾವು ಇನ್ನೂ ಸಹ ಗುಡಲೂರು ರೀಚ್ ಆಗಲಿಲ್ಲ. ಗುಡಲೂರು ಕಳೆದ ಮೇಲೆ ಪ್ರಾಪರ್ ಊಟಿ. ವ್ಯೂ ಎಲ್ಲ ಒಳ್ಳೆಯದುಂಟು. ಲೆಫ್ಟ್ ಸೈಡ್ ಇತ್ತು ವ್ಯೂ, ರೈಟ್ ಸೈಡ್ ಫುಲ್ ಟೀ ಎಸ್ಟೇಟ್. ಈಗ ಇನ್ನು 70 ಕಿಲೋಮೀಟರ್ಸ್ ಉಂಟು ಡೆಸ್ಟಿನೇಷನ್ಗೆ. ನಾವು ಒಂದು ಕಡೆ ನಿಲ್ಲಿಸಿದ್ವಿ, ಫೋಟೋಶೂಟಿಗೆ ಅಂತ ನಿಲ್ಲಿಸಿದ್ವಿ. ಸೊ ಹಾಗೆ ಅಲ್ಲಿ ಸ್ವಲ್ಪ ಒಂದು 15 ನಿಮಿಷ ಹೋಯಿತು.